ಅಲ್ಲದೆ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದನ್ನ ಮೆಚ್ಚಿಕೊಂಡ ಕುಮಾರಸ್ವಾಮಿ ದೂಷಣೆ ಮಾಡುತ್ತಿರುವವರಿಗೆ ಇದು ಸಂದೇಶ ಅಂತ ಹೇಳಿಕೊಂಡ್ರು. ಬಿ ಖಾತಾ ಜಮೀನುಗಳನ್ನ ಎ ಖಾತೆ ಮಾಡುತ್ತೇವೆ ಅಂತ ಜನರನ್ನ ಲೂಟಿ ಮಾಡಲು ಹೊರಟಿದೆ ಅನ್ನೋದನ್ನ ಅರ್ಥಗರ್ಭಿತವಾಗಿ ಹೇಳಿದ್ರು ಕುಮಾರಸ್ವಾಮಿ. ವಸೂಲಿ ಮಾಡ್ತಕ್ಕಂಥ ಸಿಸ್ಟಮ್ ತಂದಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಇವತ್ತು ಮೌನವಾಗಿ ಅದಕ್ಕೆ ಬೆಂಬಲವನ್ನ ಏನು ಕೊಡ್ತಾ ಇದ್ದಾರೆ ಒಂದು ವರ್ಗದ ಜನ, ಇದಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥದ್ದು ಬೇಕಿಲ್ವಾ? ಬೆಂಗಳೂರು ನಗರದ ನಾಗರಿಕರಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿನಿತ್ಯ ಆ ಗುಂಡಿಯ ಸಮಸ್ಯೆ ಬಗ್ಗೆನೇ ಒಂದು ದೊಡ್ಡ ಚರ್ಚೆ. ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ಇದ್ದಂಥ 18 ತಿಂಗಳಲ್ಲಿ ಸುಮಾರು 59 ರಸ್ತೆಗಳ ಅಗಲೀಕರಣ ಮಾಡಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಲು ಪ್ರಯತ್ನ ಪಟ್ಟಿದ್ದೆ. ಬೆಂಗಳೂರಿನಲ್ಲಿ ಇರುವವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರಲ್ಲ, ಕರ್ನಾಟಕದ ವಿವಿಧ ಭಾಗಗಳಿಂದ ದೇಶದ ವಿವಿಧ ರಾಜ್ಯಗಳಿಂದ ಬಂದು ಬದುಕು ಕಟ್ಟಿಕೊಂಡವರು. ಅವರನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು ಎಂದ ಕುಮಾರಸ್ವಾಮಿ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನ ನೇರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಈಗಿನ ಈ ವ್ಯಕ್ತಿಯನ್ನ ಆಯ್ತು ನಮ್ಮ ಪಕ್ಷ ತೆಗೆದು ನನ್ನ ಸರ್ಕಾರ ತೆಗೆದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸರ್ಕಾರ ಮಾಡಿ ಮಂತ್ರಿನೂ ಆದರು 3 ವರ್ಷ. ಆ 3 ವರ್ಷ ಮಂತ್ರಿಯಾಗಿ ಆ ಸರ್ಕಾರದಲ್ಲಿ ಬಿಜೆಪಿಯ ಪಕ್ಷದಲ್ಲಿ ಅವರಿಗೆ ಕೊಟ್ಟಂತ ಎಲ್ಲ ರೀತಿಯ ಸ್ವತಂತ್ರವನ್ನ ಉಪಯೋಗ ಮಾಡಿ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನ ಸಂಪೂರ್ಣವಾಗಿ ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲವ ಈ ವ್ಯಕ್ತಿ ಕೈನಲ್ಲಿ? ಈಗ ಹೇಳ್ತಾರೆ ಯಶವಂತಪುರದ ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಬಾಗಿಲು ತಟ್ಟಿ ಅವ್ರ ಜೊತೆ ತಪ್ಪಿಕೊಂಡಿದ್ದೇನೆ ಅಂತಕ್ಕಂಥದ್ದನ್ನು ಹೇಳುತ್ತಾರೆ. ಇಂಥ ವ್ಯಕ್ತಿಗಳನ್ನ ಇವತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಇಂಥವ್ರನ್ನ ನೀವು ಆಶೀರ್ವದಿಸ್ತೀರಾ? ಇಂಥವರಿಂದ ಬೆಂಗಳೂರು ನಗರ ಕಟ್ಟಲಿಕ್ಕೆ ಸಾಧ್ಯವಾ? ಜೆಡಿಎಸ್ ಮಾರಾಟಕ್ಕಿಲ್ಲ, ಸ್ವಾಭಿಮಾನದ ಪಕ್ಷ. ಕ್ಷೇತ್ರದಲ್ಲಿ ಪಕ್ಷವನ್ನ ಸಂಘಟಿಸುವವರು ಅವರೇ, ಗೆಲ್ಲಿಸುವವರು ಅವರೇ. ಆದರೆ ಈಗ ನಾವು ಮೈತ್ರಿಯಲ್ಲಿದ್ದೇವೆ, ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ, ಮೈತ್ರಿ ಪಕ್ಷದ ಜೊತೆಯಲ್ಲೂ ನಿಲ್ಲಿ ಅಂತ ಕರೆ ಕೊಟ್ಟರು ಕುಮಾರಸ್ವಾಮಿ. ನಿಮ್ಮ ಶ್ರಮ ಹಾಕಿ ಎಲ್ಲೆಲ್ಲಿ ನಾವು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಇದೆ, ಹೊಂದಾಣಿಕೆಯಲ್ಲಿ ಯಾವ ತೀರ್ಮಾನಗಳನ್ನು ಮಾಡಬೇಕು ಆ ತೀರ್ಮಾನ ನಮಗೆ ಬಿಡಿ. ನಿಮ್ಮಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದರ ಶಕ್ತಿಯನ್ನು ನೀವು ಉಳಿಸ್ಕೋಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸಚಿವರಾಗಿ ಕೆಲಸ ಮಾಡಲು ಹೊರಟ್ರೆ ರಾಜ್ಯ ಸರ್ಕಾರ ಹೇಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡಿ ಮಾಡುತ್ತಿದೆ ಅನ್ನೋದನ್ನ ಹೇಳಿಕೊಂಡರು ಕುಮಾರಸ್ವಾಮಿ. ಕುಮಾರಸ್ವಾಮಿಯವರ ವಾಗ್ದಾಳಿಯ ನೇರ ಟಾರ್ಗೆಟ್ ಸಿದ್ದರಾಮಯ್ಯ. ಇವತ್ತು ಈ ರಾಜ್ಯದಲ್ಲಿ ಯಾವೊಂದು ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ. ಪಾಪ ಕಾಂಗ್ರೆಸ್ ಪಕ್ಷ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನಾವು ತೆರಿಗೆ ಕಟ್ತಾ ಇದ್ದೇವೆ, 4.5 ಲಕ್ಷ ಕೋಟಿ ಕೊಡ್ತೀವಿ, ನಮಗೆ ಬರೀ 60,000 ಕೊಡ್ತಾ ಇದ್ದಾರೆ. ಇದು ಇವತ್ತು ಬಂದಿರೋ ವ್ಯವಸ್ಥೆ ಅಲ್ಲ. ನೆಹರು ಅವರು ಪ್ರಧಾನಮಂತ್ರಿಗಳಾದಾಗ ಆ ಫೈನಾನ್ಸ್ನ ಒಂದು ಆಯೋಗಗಳನ್ನು ರಚನೆಯನ್ನು ಮಾಡಿದ್ರು. ಅವತ್ತಿನಿಂದ ಈ ಸಿಸ್ಟಮ್ಮು ಮುಂದುವರ್ಕೊಂಡು ಬಂದಿದೆ. ನಾನು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದೆ. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಕಸದ ಸಮಸ್ಯೆ ನಿವಾರಣೆಗೆ ಶಾಶ್ವತ ಪರಿಹಾರ ಹುಡುಕೋ ಪ್ರಯತ್ನ ಮಾಡಲು ಹೊರಟ್ರೆ ಅದಕ್ಕೂ ಅಡ್ಡಗಾಲಿಟ್ಟರಂತೆ. ಯಾತಕ್ಕೆ ಅದನ್ನು ವೈಜ್ಞಾನಿಕವಾಗಿ ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ? ನಾನು 2018ರಲ್ಲಿ ಇವರು ಬಂದರಲ್ಲ ಮಹಾನುಭಾವರುಗಳು, ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟ್ರೆ, ಕುಮಾರಸ್ವಾಮಿ ಅವರೇ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಂಗಳೂರು ನಗರಕ್ಕೆ, ಬೆಂಗಳೂರು ನಗರ ನಮಗೆ ಸೇರಿರೋದು ಇಲಾಖೆ, ನೀವು ಇದನ್ನು ನಮ್ಮ ಗಮನಕ್ಕೆ ಬರದೆ ಏನೂ ಮಾಡಬಾರದು. ಈ ರೀತಿ ನನಗೆ ಅಡಚಣೆ ಉಂಟು ಮಾಡಿ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಕೇಂದ್ರ ಸಚಿವನಾಗಿ ಬೆಂಗಳೂರಿನ ಅಭಿವೃದ್ಧಿಗೆ 25,000 ಕೋಟಿ ಹಣ ಕೊಡಿಸಿದ್ದೆ. ಆ ಹಣ ಏನಾಯಿತು ಎಂಬ ಬಗ್ಗೆ ಮಾಹಿತಿ ಇಲ್ಲ ಎಂದಿರುವ ಕುಮಾರಸ್ವಾಮಿ ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿಕೊಂಡ್ರು. ಯಾವೊಂದು ಗ್ರಹಣ ಅಂತಕ್ಕಂಥದ್ದನ್ನು ಹೇಳಿದೆ. ಈ ಗ್ರಹಣದ ಮೋಕ್ಷ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜನತಾದಳದ ಸರ್ಕಾರ, ಮೈತ್ರಿ ಸರ್ಕಾರ ಈ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ, ಈ ನಾಡಿನ ಜನತೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ನೀವು ನೀಡತಕ್ಕಂಥ ತೀರ್ಮಾನ ಮಾಡಿದರೆ ಒಂದು ಹೊಸ ಬದಲಾವಣೆಯನ್ನ, ನಾನು ಆಂಧ್ರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನ ಉದಾಹರಣೆ ಕೊಡೋದಿಲ್ಲ. ಇದಾದ ಮೇಲೆ ಅಮೆರಿಕ ಇರಾನ್ ಯುದ್ಧದಿಂದಾಗಿ ಸಂಕಷ್ಟಕ್ಕೀಡಾಗಿರುವ 980 ಆಟೋ ಚಾಲಕರಿಗೆ
ತಲಾ 5,000 ರೂಪಾಯಿ ಪರಿಹಾರವನ್ನು ವಿತರಿಸಲಾಯಿತು. ಒಟ್ಟಿನಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬದ ಹೆಸರಿನಲ್ಲಿ ನಡೆದ ಜನತಾ ಸಮಾವೇಶದ ಮೂಲಕ ಜಿಬಿಎ ಎಲೆಕ್ಷನ್ಗೆ ಜೆಡಿಎಸ್ ರಣಕಹಳೆ ಮೊಳಗಿಸಿದೆ. ಜನತಾ ಸಮಾವೇಶ, ಜೆಡಿಎಸ್ನ ಈ ಸಮಾವೇಶ ಜೆಡಿಎಸ್ಗೆ ಬೂಸ್ಟ್ ಕೊಡುತ್ತಾ? ವೇಟ್ ಅಂಡ್ ಸಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.